10 ತಲೆಮಾರುಗಳ ಹಿಂದಿನ ವಸ್ತುಗಳು ಈಗ ಒಂದೇ ಸೂರಿನಲ್ಲಿ. 300 ವರ್ಷಗಳ ಹಿಂದಿನ ಹಿತ್ತಾಳೆ ವಸ್ತುಗಳ ಬಣ್ಣ ಇನ್ನೂ ಮಾಸಿಲ್ಲ. ಪಾಕಿಸ್ತಾನದಿಂದ ಒಂಟೆಗಳ ಮೇಲೆ ತಂದ ಉಯ್ಯಾಲೆ, ಮೊಟ್ಟ ಮೊದಲ ಸಿನಿಮಾ ಪ್ರೊಜೆಕ್ಟರ್, ರೇಡಿಯೋ, ವಯಲಿನ್, ಬಿದಿರಿನ ಹಡಗು, ಗ್ರಾಮಾಫೋನ್, ಹೀಗೆ ಏನಿವೆ ಏನಿಲ್ಲ. ಕೇಳ್ತಾ ಇದ್ರೆ ನೋಡ್ಲೇಬೇಕು ಅನ್ಸುತ್ತೆ ಅಲ್ವಾ? ಬನ್ನಿ ಇದನ್ನೆಲ್ಲ ತೋರಿಸೋ ಇವತ್ತಿನ ವಿಶೇಷ ಕಾರ್ಯಕ್ರಮವೇ ದಿ ಗ್ರೇಟ್ ಮ್ಯೂಸಿಯಂ. ನಾನು ಭಾವನಾ. ಪ್ರತಿಯೊಂದು ಮನೆಗೂ ಮನೆತನಕ್ಕೂ ಒಂದೊಂದು ಇತಿಹಾಸ ಇರುತ್ತೆ. ಆದರೆ ಕೆಲವೇ ದೊಡ್ಡ ದೊಡ್ಡ ಮನೆತನಗಳು ಮಾತ್ರ ಇತಿಹಾಸದ ಪುಟ ಸೇರುತ್ತವೆ. ಆದರೆ ಇಲ್ಲೊಬ್ಬರು ಮಹಾಶಯರು ತಮ್ಮ ಮನೆತನದ ಚರಿತ್ರೆಯನ್ನೇ ಮ್ಯೂಸಿಯಂ ಮೂಲಕ ಪರಿಚಯಿಸೋ ಮಹತ್ಕಾರ್ಯ ಮಾಡಿದ್ದಾರೆ. ಬನ್ನಿ ಆ ವಿಶೇಷ ವ್ಯಕ್ತಿ ಅವರ ಸಾಧನೆಯ ಪುಟಗಳನ್ನು ಒಮ್ಮೆ ತಿರುವಿ ಹಾಕೋಣ. ನೀವು ಸಾಕಷ್ಟು ಮ್ಯೂಸಿಯಂಗಳನ್ನು ನೋಡಿರ್ತೀರಾ, ಅದರಲ್ಲಿರುವಂಥ ವಸ್ತುಗಳನ್ನು ನೋಡಿರ್ತೀರಾ. ಆದರೆ ನಮ್ಮ ಪೂರ್ವಜರು ಬಳಸಿದಂಥ ವಸ್ತುಗಳನ್ನೇ ಇಟ್ಟು ಮ್ಯೂಸಿಯಂ ಮಾಡಿದರೆ ಹೇಗಿರುತ್ತೆ? ಹೌದು, ಇಂತಹದ್ದೇ ಒಂದು ಮ್ಯೂಸಿಯಂ ಬೆಂಗಳೂರಿನಲ್ಲಿದೆ. ಹಾಗಾದರೆ ಬನ್ನಿ, ಈ ಮ್ಯೂಸಿಯಂಲ್ಲಿ ಏನಿದೆ, ಯಾವ ವಂಶಸ್ಥರಿಗೆ ಸೇರಿದಂಥ ಮ್ಯೂಸಿಯಂ ಮತ್ತು ಎಷ್ಟು ಹಳೆಯ ವಸ್ತುಗಳು ಈ ಮ್ಯೂಸಿಯಂಲ್ಲಿದೆ, ಇದೆಲ್ಲ ನೋಡ್ಕೊಂಡು ಬರೋಣ ಬನ್ನಿ. ನಾನು ಹೇಳ್ತಾ ಇದ್ದಂಥ ಮ್ಯೂಸಿಯಂ ಇದೆ. ಅರೆ, ಮ್ಯೂಸಿಯಂ ಅಂತ ಹೇಳಿ ಮನೆ ತೋರಿಸ್ತಾ ಇದ್ದೀರಲ್ಲ ಅಂತ ಹೇಳಿ ಕನ್ಫ್ಯೂಸ್ ಆಗಬೇಡಿ. ವ್ಯಂಗ್ಯ ಚಿತ್ರಕಾರ, ಪತ್ರಕರ್ತ, 3 ಬಾರಿ ಲಿಮ್ಕಾ ರೆಕಾರ್ಡ್ ಮಾಡಿದಂಥ ರಿಗ್ರೆಟ್ ಅಯ್ಯರ್ ಅವರ ಮನೆ ಇದು. ಹೌದು, ನಾನು ಹೇಳಿರುವಂಥ ಮ್ಯೂಸಿಯಂ ಕೂಡ ಇವ್ರ ಮನೆಯಲ್ಲೇ ಇರೋದು. ಹಾಗಾದರೆ ಬನ್ನಿ ಮ್ಯೂಸಿಯಮನ್ನು ನೋಡ್ಕೊಂಡು ಬರೋಣ. ಹೀಗೆ ಮ್ಯೂಸಿಯಂ ನೋಡೋದಕ್ಕೆ ಅಂತ ಮನೆಯೊಳಗೆ ಎಂಟ್ರಿ ಕೊಟ್ವಿ. ತುಂಬಾ ಚಿಕ್ಕದಾದ ಜಾಗ, ಆದ್ರೆ ಅಚ್ಚುಕಟ್ಟಿಗೇನೂ ಕೊರತೆ ಇರಲಿಲ್ಲ. ಮನೆಯ ಮೆಟ್ಟಿಲುಗಳನ್ನ ಹತ್ತುತ್ತಾ ಹೋದಂತೆ ಅಲ್ಲಲ್ಲಿ ದಾರಿ ತೋರೋ ನಾಮಫಲಕಗಳನ್ನ ಹಾಕಲಾಗಿತ್ತು. ಹಾಗೆ ಮುಂದೆ ಹೋದಂತೆ ಗೋಡೆಗಳಿಗೆ ನೇತು ಹಾಕಿದ್ದ ಕಲಾಕೃತಿಗಳ ದರ್ಶನವಾಯಿತು. ಇನ್ನೂ ಸ್ವಲ್ಪ ಮುಂದೆ ಹೋದ್ವಿ. ಅಲ್ಲಿ ಬಿದಿರಿನ ಹಡಗು, ಹಳೆಯ ಸೈಕಲ್, ನೇತು ಹಾಕಿದ ಲ್ಯಾಂಪ್ ಇದ್ವು. ಇಲ್ಲಿಂದ ಶುರುವಾಗುತ್ತೆ ನೋಡಿ ರಿಗ್ರೆಟ್ ಅಯ್ಯರ್ಸ್ ದಿ ಗ್ರೇಟ್ ಮ್ಯೂಸಿಯಂ. ಕನ್ಫ್ಯೂಷನ್ ಬೇಡ, ಮೊದಲೇ ಹೇಳ್ಬಿಡ್ತೀವಿ. ಇದು ಬೆಂಗಳೂರಿನ ಸತ್ಯನಾರಾಯಣ್ ಅಯ್ಯರ್ ಅನ್ನೋರ ಮನೆ. ತ್ಯಾಗರಾಜ್ ನಗರದ ನಿವಾಸಿಯಾದ ಇವರು ತಮ್ಮ ಮನೆತನದವರು ಬಳಸಿದ ವಸ್ತುಗಳನ್ನೆಲ್ಲ ಒಟ್ಟುಗೂಡಿಸಿ ಸದಾ ನೆನಪಿನಲ್ಲಿ ಉಳಿಯುವಂತ ಒಂದು ಅದ್ಭುತ, ಒಂದು ಸುಂದರ ಮ್ಯೂಸಿಯಂ ಮಾಡಿದ್ದಾರೆ. ಸರಿ, ಮುಂದೆ ಹೋಗೋಣ. ನೀವು ನೋಡ್ತಿರೋ ಈ ವಸ್ತುಗಳೆಲ್ಲ ಒಂದೇ ಮನೆತನಕ್ಕೆ ಸೇರಿದವು. ಸತ್ಯನಾರಾಯಣ್ ತಮ್ಮ ಪೂರ್ವಜರು ಬಳಸಿದ ವಸ್ತುಗಳನ್ನೆಲ್ಲ ಸಂಗ್ರಹಿಸಿ ಮನೆಯನ್ನೇ ಒಂದು ಮ್ಯೂಸಿಯಂ ಮಾಡಿದ್ದಾರೆ. ನೋಡ್ತಿದ್ರೆ ಇವೆಲ್ಲ ಕೇವಲ 50-100 ವರ್ಷಗಳ ಹಿಂದಿನ ವಸ್ತುಗಳು ಅನ್ನಿಸಬಹುದು. ಆದ್ರೆ ಇವೆಲ್ಲ ಬರೋಬ್ಬರಿ 300 ವರ್ಷಗಳ ಹಿಂದಿನ ಕಾಲದ ವಸ್ತುಗಳು.
ಸಂಗ್ರಹಾಲಯ ಪ್ರವೇಶಿಸಿದ್ರೆ ಮೊದಲು ಕಣ್ಣಿಗೆ ಬೀಳೋದೇ ಈ ಉಯ್ಯಾಲೆ. ಇದರ ಹಿಂದೆ ದೊಡ್ಡ ಇತಿಹಾಸವೇ ಇದೆ. ಅಖಂಡ ಭಾರತವಿದ್ದಾಗ ಅಯ್ಯರ್ ಫ್ಯಾಮಿಲಿಯ ಹಿರಿಯರೊಬ್ಬರು ಕರಾಚಿಯ ಉಸ್ಮಾನಿಯಾ ವಿಶ್ವವಿದ್ಯಾಲಯಕ್ಕೆ ಪ್ರಾಧ್ಯಾಪಕರಾಗಿ ನೇಮಕಗೊಂಡಿದ್ರಂತೆ. ಆಗ ಅಲ್ಲೊಬ್ರು ಅವರಿಗೆ ಉಯ್ಯಾಲೆಯನ್ನ ಕಾಣಿಕೆಯಾಗಿ ನೀಡಿದ್ರಂತೆ. ಆಮೇಲೆ ಕೆಲವೇ ವರ್ಷಗಳಲ್ಲಿ ಭಾರತ ಇಬ್ಬಾಗವಾಗಿ ಕರಾಚಿ ಪಾಕಿಸ್ತಾನಕ್ಕೆ ಸೇರ್ಪಡೆಯಾಯಿತು. ಆಗ ಕರಾಚಿಯಿಂದ ವಾಪಸ್ ಬರಲೇಬೇಕಾಯ್ತು. ಆಗ ಆ ಹಿರಿಯರು ಈ ಉಯ್ಯಾಲೆಯನ್ನು ಜೊತೆಗೆ ತೆಗೆದುಕೊಂಡು ಬಂದ್ರಂತೆ. ದೊಡ್ಡಪ್ಪನವರು ಪಾಕಿಸ್ತಾನಕ್ಕೆ ಹೋದರು. ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಉಸ್ಮಾನಿ ಯೂನಿವರ್ಸಿಟಿನಲ್ಲಿ ಒಂದು ಲೆಕ್ಚರರ್ ಆಗಿ ಸೇರಿಕೊಂಡ್ರು. ಆ ಒಂದು ದೊಡ್ಡಪ್ಪನವರು ಪಾಕಿಸ್ತಾನಕ್ಕೆ ಹೋದಾಗ ಎಲ್ಲರನ್ನೂ ಕರೆದ್ರು. ಅದಕ್ಕೆ ನಮ್ಮ ತಂದೆನೂ ಹೋದರು. ನಮ್ಮ ದೊಡ್ಡಪ್ಪ ಅಲ್ಲೇ ಒಂದು ಬ್ಯಾಂಕ್ನಲ್ಲಿ ಕೆಲಸ ಕೊಡಿಸಿದ್ರು. ಅವರು ಕ್ಲರ್ಕಾಗಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ, ಈಗೇನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ, ಅಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರು. ಆವಾಗ ಅವರು ಅಲ್ಲೆಲ್ಲ ಅವರು ವೃದ್ಧಿ ಆದರು. ಆಮೇಲೆ ನಮ್ಮ ದೊಡ್ಡಪ್ಪನವ್ರಿಗೆ ಎಲ್ಲ ಒಂದು ಕುಟುಂಬವಾಗಿದ್ದಾಗ ಇಂಡಿಯಾ ಪಾರ್ಟಿಷನ್ ಡಿವೈಡ್ ಆಯಿತು. ಆವಾಗ ನಮ್ಮ ದೊಡ್ಡಪ್ಪನವ್ರು ಬರೋ ಹೋಗಿಲ್ಲ. ನಮ್ಮ ತಂದೆ ಏನು ಮಾಡಿದರು, ನನಗೆ ಭಾರತ ಬೇಕು, ನನ್ನ ನೆಲ ಬೇಕು ಅಂತ ಹೇಳೋ ಒಂಥರ ಹಠ ಸ್ವಭಾವ, ಬರ್ತೀನಿ ಅಂದರು. ಆವಾಗ ಏನು ಮಾಡಿದರು, ಅಲ್ಲಿನ ಮೌಲ್ಯಗಳು, ಅಲ್ಲಿನ ಬದುಕು, ಅಲ್ಲಿನ ಆಚಾರ ವಿಚಾರ, ತಮ್ಮ ಇದನ್ನೆಲ್ಲ ಹೇಗಾದ್ರೂ ತರಬೇಕಲ್ಲ. ಒಂಟೆ ಮೇಲೆ ಅದನ್ನು ತಂದಿದ್ರೆ, ಆ ಒಂದು ನೀವು ಉಯ್ಯಾಲೆ ನೋಡಿರೋದು ಒಂಟೆ ಮೇಲೆ ತಂದಾಗ ಅದೆಲ್ಲ ಡಿಸ್ಮೆಂಟಲ್ ಮಾಡ್ಬೋದು. 6x3. ಇನ್ನು ಉಯ್ಯಾಲೆ ಪಕ್ಕದ ಈ ಗೋಡೆಗೂ ಹೇಗೆ ಅದ್ಭುತ ರಂಗು ಬಂದಿದೆ ನೋಡಿ. ಗೋಡೆಗೆ ಲಟ್ಟಣಿಗೆ, ಕುಡುಗೋಲು, ಕಟ್ಟಿಗೆಯ ಬ್ಯಾಡ್ಮಿಂಟನ್ ರಾಕೆಟ್, ಊರುಗೋಲುಗಳೆಲ್ಲ ತೂಗು ಹಾಕಲಾಗಿದೆ. ಇನ್ನು ಇದನ್ನ ನೋಡಿ. 1850ರಲ್ಲೇ ನಮ್ಮ ಹಿರಿಯರು ಬಳಸ್ತಾ ಇದ್ದ ವಾಶ್ ಬೇಸಿನ್ ಇದು. ಇದನ್ನ ಮರದಲ್ಲೇ ತಯಾರಿಸಲಾಗಿದೆ. ಇನ್ನು ಈ ಬ್ರಾಸ್ಲೈಟ್ ನೋಡಿ, ನವಾಬರ ಕಾಲದಂತೆ ಮುತ್ತು, ರತ್ನ, ಹವಳಗಳಿಂದ ಹೇಗೆ ಕಂಗೊಳಿಸುತ್ತಿದೆ. ಅಯ್ಯರ್ ಮ್ಯೂಸಿಯಂನಲ್ಲಿ ಇನ್ನೂ ಹಿತ್ತಾಳೆಯ ಪಾತ್ರೆ, ತಟ್ಟೆ, ಲೋಟ, ಹಳೆ ಕಾಲದ ಕ್ಯಾಮ್ರಾ, ಸಿನಿಮಾ ಪ್ರೊಜೆಕ್ಟರ್, ತಮಿಳು ಭಾಷೆಯ ತಾಳೆಗರಿಗಳು ಎಲ್ಲ ಇವೆ. ಅದನ್ನೆಲ್ಲ ತೋರಿಸ್ತೀವಿ ಒಂದು ಚಿಕ್ಕ ಬ್ರೇಕ್ನ ನಂತರ.